ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ತರಗತಿಯಲ್ಲಿ KE ಅವರು ಹಿಂದೆ ನಡೆಸಿದ ಎಲ್ಲ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಮುಖ ಪುನರಾವರ್ತನೆಯ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಕೂಡ KE ಅವರು ನಡೆಸುವುದರಿಂದ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ IC ಏನನ್ನು ಪ್ರತಿನಿಧಿಸುತ್ತದೆ? ಕಂಪ್ಯೂಟರ್ನಲ್ಲಿ IC ಏನನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ 1 ಇಂಟಿಗ್ರೇಟೆಡ್ ಚಾರ್ಜ್, ಆಪ್ಷನ್ 2 ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಆಪ್ಷನ್ 3 ಇಂಟಿಗ್ರೇಟೆಡ್ ಕರೆಂಟ್, ಆಪ್ಷನ್ 4 ಸರ್ಕ್ಯೂಟ್. ಕಂಪ್ಯೂಟರ್ನಲ್ಲಿ IC ಏನನ್ನು ಪ್ರತಿನಿಧಿಸುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಕಂಪ್ಯೂಟರ್ನಲ್ಲಿ IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಚಿಪ್ಗಳನ್ನು ಇವುಗಳಿಂದ ತಯಾರಿಸುತ್ತಾರೆ. ಚಿಪ್ಗಳನ್ನು ಇವುಗಳಿಂದ ತಯಾರಿಸುತ್ತಾರೆ. ಕಂಪ್ಯೂಟರ್ನಲ್ಲಿ ಬಳಸುವಂತಹ ಚಿಪ್ಗಳನ್ನು ಯಾವುದರಿಂದ ತಯಾರಿಸುತ್ತಾರೆ ಅನ್ನೋದು ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ ಅರೆವಾಹಕ, ವಾಹಕ, ಕಬ್ಬಿಣ, ತಾಮ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅರೆವಾಹಕ. ಚಿಪ್ಗಳನ್ನು ತಯಾರಿಸಲು ಅರೆವಾಹಕವನ್ನು ಬಳಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, 1ನೇ ತಲೆಮಾರಿನಲ್ಲಿ ಸರ್ಕ್ಯೂಟ್ ತಯಾರಿಸುವಲ್ಲಿ ಬಳಸಲಾದ ಉಪಕರಣ ಯಾವುದು? 1ನೇ ತಲೆಮಾರಿನಲ್ಲಿ ಸರ್ಕ್ಯೂಟ್ ತಯಾರಿಸುವಲ್ಲಿ ಬಳಸಲಾದ ಉಪಕರಣ ಯಾವುದು? ಆಪ್ಷನ್ 1 ವ್ಯಾಕ್ಯೂಮ್ ಟ್ಯೂಬ್, ಆಪ್ಷನ್ 2 ಟ್ರಾನ್ಸಿಸ್ಟರ್, ಆಪ್ಷನ್ 3 IC, ಆಪ್ಷನ್ 4 ಇವುಗಳಲ್ಲಿ ಯಾವುದೂ ಅಲ್ಲ. 1ನೇ ತಲೆಮಾರಿನಲ್ಲಿ ಸರ್ಕ್ಯೂಟ್ ತಯಾರಿಸುವಲ್ಲಿ ಬಳಸಲಾದ ಉಪಕರಣ ಯಾವುದು ಅಂದರೆ ಆಪ್ಷನ್ 1 ವ್ಯಾಕ್ಯೂಮ್ ಟ್ಯೂಬನ್ನು ಬಳಸಲಾಗುತ್ತದೆ. ವ್ಯಾಕ್ಯೂಮ್ ಟ್ಯೂಬನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಯಾವುದು? ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಯಾವುದು? ಆಪ್ಷನ್ 1 ಮ್ಯಾಕ್ರೋ ಕಂಪ್ಯೂಟರ್, ಆಪ್ಷನ್ 2 ಮಿನಿ ಕಂಪ್ಯೂಟರ್, ಆಪ್ಷನ್ 3 ಸೂಪರ್ ಕಂಪ್ಯೂಟರ್, ಆಪ್ಷನ್ 4 ಮೇನ್ ಫ್ರೇಮ್ ಕಂಪ್ಯೂಟರ್. ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಯಾವುದು ಅಂದರೆ ಆಪ್ಷನ್ 3 ಸೂಪರ್ ಕಂಪ್ಯೂಟರ್. ಈ ಸೂಪರ್ ಕಂಪ್ಯೂಟರ್ ಏಕಕಾಲದಲ್ಲಿ ಸಾವಿರಾರು ಜನರು ಬಳಸುವಂತಹ ಕಂಪ್ಯೂಟರ್ ಆಗಿದೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ಡ್ಯಾಶ್. ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ಡ್ಯಾಶ್. ಆಪ್ಷನ್ 1 YC, ಆಪ್ಷನ್ 2 SC, ಆಪ್ಷನ್ 3 PC, ಆಪ್ಷನ್ 4 MC. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 PC. ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರು ಯಾವುದು ಅಂದರೆ PC ಅಂದರೆ ಪರ್ಸನಲ್ ಕಂಪ್ಯೂಟರ್. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಡ್ಯಾಶ್ ಎನ್ನುವರು. ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಡ್ಯಾಶ್ ಎನ್ನುವರು. ಆಪ್ಷನ್ 1 ಸೂಪರ್ ಕಂಪ್ಯೂಟರ್, ಆಪ್ಷನ್ 2 ಮಿನಿ ಕಂಪ್ಯೂಟರ್, ಆಪ್ಷನ್ 3 ಲ್ಯಾಪ್ಟಾಪ್, ಆಪ್ಷನ್ 4 ಸರ್ವರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಲ್ಯಾಪ್ಟಾಪ್. ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಲ್ಲ ಕಂಪ್ಯೂಟರ್ಗಳಿಗೆ ಡ್ಯಾಶ್ ಎನ್ನುವರು ಅಂದರೆ ಲ್ಯಾಪ್ಟಾಪ್ ಎನ್ನುವರು. ನೆಕ್ಸ್ಟ್ ಏಳನೇ ಪ್ರಶ್ನೆ, ಮುಖ್ಯ ಸಂಗ್ರಹಣೆಯನ್ನು ಅಂದರೆ ಮೇನ್ ಸ್ಟೋರೇಜನ್ನು ಹೀಗೂ ಕರೆಯಬಹುದು. ಮುಖ್ಯ ಸಂಗ್ರಹಣೆಯನ್ನು ಅಂದರೆ ಮೇನ್ ಸ್ಟೋರೇಜನ್ನು ಹೀಗೂ ಕರೆಯಬಹುದು. ಆಪ್ಷನ್ 1 ಕಂಟ್ರೋಲ್ ಯೂನಿಟ್, ಆಪ್ಷನ್ 2 ರಿಜಿಸ್ಟರ್ ಯೂನಿಟ್, ಆಪ್ಷನ್ 3 ಮೆಮೊರಿ, ಆಪ್ಷನ್ 4
ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮೆಮೊರಿ. ಮುಖ್ಯ ಸಂಗ್ರಹಣೆಯನ್ನು ಅಂದರೆ ಮೇನ್ ಸ್ಟೋರೇಜನ್ನು ಮೆಮೊರಿ ಅಂತ ಕೂಡ ಕರೆಯಬಹುದು. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ಸಿ ಭಾಷೆಯು ಡ್ಯಾಶ್. ಆಪ್ಷನ್ 1 ಲೋ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ 2 ಹೈ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ 3 ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಆಪ್ಷನ್ 4 ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಷಿನ್ ಲೆವೆಲನ್ನು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಕ್ರಮ ಭಾಷೆ ಅಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಕ್ರಮ ಭಾಷೆ ಅಲ್ಲ? ಆಪ್ಷನ್ 1 C++, ಆಪ್ಷನ್ 2 ಕೋಬಾಲ್, ಆಪ್ಷನ್ 3 ಬೇಸಿಕ್, ಆಪ್ಷನ್ 4 ಜಾವಾ, ಆಪ್ಷನ್ 5 MS ಎಕ್ಸೆಲ್. ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಕ್ರಮ ಭಾಷೆ ಅಲ್ಲ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 5 MS ಎಕ್ಸೆಲ್. C++, ಕೋಬಾಲ್, ಬೇಸಿಕ್, ಜಾವಾ ಇವೆಲ್ಲವೂ ಕಾರ್ಯಕ್ರಮ ಭಾಷೆಗಳಾಗಿವೆ. MS ಎಕ್ಸೆಲ್ ಅನ್ನೋದು ಕಾರ್ಯಕ್ರಮ ಭಾಷೆ ಅಲ್ಲ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಈಗಾಗಲೇ ಬರೆದ ಸೂಚನೆಗಳ ಗುಂಪನ್ನು ಗಣಕಯಂತ್ರ ಜಾರಿಗೊಳಿಸುತ್ತದೆ. ಈ ಸೂಚನೆಗಳ ಗುಂಪಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಈಗಾಗಲೇ ಬರೆದ ಸೂಚನೆಗಳ ಗುಂಪನ್ನು ಗಣಕಯಂತ್ರ ಜಾರಿಗೊಳಿಸುತ್ತದೆ. ಈ ಸೂಚನೆಗಳ ಗುಂಪಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ 1 ಪ್ರೋಗ್ರಾಮ್, ಆಪ್ಷನ್ 2 ಸಾಫ್ಟ್ವೇರ್, ಆಪ್ಷನ್ 3 ಪ್ರೋಗ್ರಾಮೇಬಲ್, ಆಪ್ಷನ್ 4 ಹಾರ್ಡ್ವೇರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರೋಗ್ರಾಮ್. ಈಗಾಗಲೇ ಬರೆದ ಸೂಚನೆಗಳ ಗುಂಪನ್ನು ಗಣಕಯಂತ್ರ ಜಾರಿಗೊಳಿಸುತ್ತದೆ. ಈ ಸೂಚನೆಗಳ ಗುಂಪಿಗೆ ಪ್ರೋಗ್ರಾಮ್ ಎಂದು ಕರೆಯುತ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ಗಣಕಯಂತ್ರಕ್ಕೆ ಸೂಚನೆಗಳನ್ನು ಈ ಭಾಷೆಯಲ್ಲಿ ಒದಗಿಸಲಾಗುತ್ತದೆ. ಗಣಕಯಂತ್ರಕ್ಕೆ ಸೂಚನೆಗಳನ್ನು ಈ ಭಾಷೆಯಲ್ಲಿ ಒದಗಿಸಲಾಗುತ್ತದೆ. ಆಪ್ಷನ್ 1 ಕೋಡ್, ಆಪ್ಷನ್ 2 ಅಸೆಂಬ್ಲಿ, ಆಪ್ಷನ್ 3 ಮಷೀನ್, ಆಪ್ಷನ್ 4 ಬೇಸಿಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಷೀನ್. ಗಣಕಯಂತ್ರಕ್ಕೆ ಸೂಚನೆಗಳನ್ನು ಮಷೀನ್ ಭಾಷೆಯಲ್ಲಿ ಒದಗಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ? ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ? ಆಪ್ಷನ್ 1 ಪ್ಲಾಟರ್, ಆಪ್ಷನ್ 2 ಸ್ಕ್ಯಾನರ್, ಆಪ್ಷನ್ 3 ಮುದ್ರಕ, ಆಪ್ಷನ್ 4 ಧ್ವನಿವರ್ಧಕ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸ್ಕ್ಯಾನರ್. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಂದರೆ ಸ್ಕ್ಯಾನರ್ ಇದು ಇನ್ಪುಟ್ ಸಾಧನವಾಗಿದೆ. ಹಾಗೂ ಪ್ಲಾಟರ್, ಮುದ್ರಕ, ಧ್ವನಿಮುದ್ರಕ ಇವು 3 ಔಟ್ಪುಟ್ ಸಾಧನಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಕಂಪ್ಯೂಟರ್ ಸಿಸ್ಟಮ್ನ ಮೆದುಳು ಯಾವುದು? 13ನೇ ಪ್ರಶ್ನೆ, ಕಂಪ್ಯೂಟರ್ ಸಿಸ್ಟಮ್ನ ಮೆದುಳು ಯಾವುದು? ಆಪ್ಷನ್ ಎ ALU, ಆಪ್ಷನ್ 2 CPU, ಆಪ್ಷನ್ 3 ಮೆಮೊರಿ, ಆಪ್ಷನ್ 4 ರ್ಯಾಮ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 CPU. ಕಂಪ್ಯೂಟರ್ನ ಸಿಸ್ಟಮ್ನ ಮೆದುಳು ಅಂಥೇಳಿ CPUಗೆ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಸ್ಮರಣೆ ಶಾಶ್ವತವಾಗಿ ಡೇಟಾವನ್ನು ಸಂಗ್ರಹಿಸಿಡುತ್ತದೆ? ಈ ಕೆಳಗಿನವುಗಳಲ್ಲಿ ಯಾವ ಸ್ಮರಣೆ ಶಾಶ್ವತವಾಗಿ ಡೇಟಾವನ್ನು ಸಂಗ್ರಹಿಸಿಡುತ್ತದೆ? ಆಪ್ಷನ್ 1 ರೋಮ್, ಆಪ್ಷನ್ 2 ರ್ಯಾಮ್, ಆಪ್ಷನ್ 3 ALU, ಆಪ್ಷನ್ 3 ಆಪ್ಷನ್ 4 ಕ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೋಮ್. ಈ ಕೆಳಗಿನವುಗಳಲ್ಲಿ ಯಾವ ಸ್ಮರಣೆ ಶಾಶ್ವತವಾಗಿ ಡೇಟಾವನ್ನು ಸಂಗ್ರಹಿಸಿಡುತ್ತದೆ ಅಂದರೆ ರೋಮನ್ನು ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ ಕರಿತೀವಿ.
ಇನ್ನು ರ್ಯಾಮನ್ನು ರ್ಯಾಂಡಮ್ ಎಸೆಸರಿ ಮೆಮೊರಿ ಅಂತ ಹೇಳಿ ಕರಿತೀವಿ. ಇದು ಶಾಶ್ವತ ಮೆಮೊರಿಯಾಗಿದೆ, ಇದು ತಾತ್ಕಾಲಿಕ ಮೆಮೊರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ಗಣಕಯಂತ್ರದ ಮುಖ್ಯ ಬೋರ್ಡ್ ಆಗಿದೆ? ಈ ಕೆಳಗಿನ ಯಾವುದು ಗಣಕಯಂತ್ರದ ಮುಖ್ಯ ಬೋರ್ಡ್ ಆಗಿದೆ? ಆಪ್ಷನ್ 1 CPU, ಆಪ್ಷನ್ 2 ಮೈಕ್ರೋಚಿಪ್, ಆಪ್ಷನ್ 3 ಕೀಬೋರ್ಡ್, ಆಪ್ಷನ್ 4 ಮದರ್ ಬೋರ್ಡ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮದರ್ ಬೋರ್ಡ್. ಈ ಕೆಳಗಿನ ಯಾವುದು ಗಣಕಯಂತ್ರದ ಮುಖ್ಯ ಬೋರ್ಡ್ ಆಗಿದೆ ಅಂದರೆ ಮದರ್ ಬೋರ್ಡ್ ಗಣಕಯಂತ್ರದ ಮುಖ್ಯ ಬೋರ್ಡ್ ಆಗಿದೆ. ಸೊ ಇಲ್ಲಿಯವರೆಗೂ KE ಅವರು ನಡೆಸಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಮುಖ ಪುನರಾವರ್ತನೆಯ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋದೆವು. ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಹಲವಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಎದುರಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.